ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಅನೇಕರು ಈ ಲೋಕವನ್ನು ಬಿಟ್ಟು ಮಾರ್ಪಟ್ಟು ಹೋದಾಗ ಮತ್ತೊಂದು ದಿನದ ಆ ಬೆಳಗ್ಗಿನ ಜಾವವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 31ನೇ ವಾಕ್ಯ. ಸೀಮೋನನೇ, ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ಯೇಸುಸ್ವಾಮಿಯ ಶಿಷ್ಯರಲ್ಲಿ ಪ್ರಮುಖನಾದಂತಹ ಸೀಮೋನ್ ಪೇತ್ರನ ಬಳಿಯಲ್ಲಿ ಯೇಸು ಹೇಳ್ತಾ ಇರುವಂತಹ ಒಂದು ಮಾತು, ಸೀಮೋನನೇ, ಸೀಮೋನನೇ, ಸೈತಾನನು ನಿನ್ನನ್ನು ಗೋಧಿಯಂತೆ ಹೊನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಅವನನ್ನು ಒನೆದು ನಂಬಿಕೆಯಿಂದ ಬೀಳಿಸುವುದಕ್ಕಾಗಿ, ಆತ್ಮೀಕದಿಂದ ದೂರ ಮಾಡುವುದಕ್ಕಾಗಿ ಸೈತಾನನು ಅಪ್ಪಣೆ ಕೇಳ್ತಾ ಇದ್ದಾನೆ. ಒಂದು ವಿಷಯ ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ದೇವರ ವಾಕ್ಯದಲ್ಲಿ ದೃಢವಾಗಿ ನಿಲ್ಲುವಾಗ ಕರ್ತನಿಗೆ ಗೊತ್ತಿಲ್ಲದೆ ಏನೂ ನಡೆಯಲ್ಲ. ಯೋಬನ ಜೀವಿತವನ್ನು ನಾವು ಗಮನಿಸುವಾಗ ಯೋಬನಿಗೂ ಅವನಿಗಿದ್ದ ಸಕಲಕ್ಕೂ ಬೇಲಿ ಹಾಕಿದ್ದಂತಹ ದೇವರ ಆ ಒಂದು ಒದಗಿಸುವಿಕೆ ಅಥವಾ ಕಾಯುವಿಕೆಯನ್ನು ನೋಡಿ ಸೈತಾನನು ದೇವರ ಬಳಿಯಲ್ಲಿ ಬಂದು ಕೇಳ್ತಾನೆ, ನೀನು ಅವನಿಗೆ ಸುತ್ತಲೂ ಬೇಲಿ ಹಾಕಿದ್ದೀಯಲ್ಲ. ಆಗ ಒಂದು ಅಪ್ಪಣೆಯನ್ನು ಕೇಳ್ತಾನೆ, ಆ ಬೇಲಿ ತೆಗೆದುಬಿಡು, ಅವನು ನಿನ್ನನ್ನು ದೂಷಣೆ ಮಾಡ್ತಾನೆ, ಬೇಲಿ ತೆಗಿ. ಇದರಿಂದ ಒಂದು ವಿಷಯ ಅರ್ಥ ಆಗುತ್ತೆ, ಅಷ್ಟು ಸುಲಭವಾಗಿ ಸೈತಾನ್ ನಮ್ಮನ್ನು ಮುಟ್ಟುವುದಕ್ಕೆ ಏಸು ಬಿಡೋದಿಲ್ಲ. ನಾವು ದೇವರ ವಾಕ್ಯದಲ್ಲಿ ದೃಢವಾಗಿ ನಿಲ್ಲುವಾಗ ಸೈತಾನನು ಮುಟ್ಟುವುದಕ್ಕೆ ದೇವರ ಅವಕಾಶ ಕೊಡೋದಿಲ್ಲ. ಆದರೆ ಇಲ್ಲಿನ ಮೇಲಿನ ಸಂದರ್ಭ ಏನು? ನಾವು ಮೇಲಿನ 24ನೇ ವಾಕ್ಯದಿಂದ ಓದುವಾಗ ಅವರಲ್ಲಿ ಒಂದು ವಿಷಯ ಬಂದಿದೆ, ಚರ್ಚೆ ಬಂದಿದೆ. ತಮ್ಮಲ್ಲಿ ಯಾವನು ಹೆಚ್ಚಿನವನು, ಯಾರು ದೊಡ್ಡವರು, ಇಲ್ಲಿ ದೊಡ್ಡವರು ಯಾರು, ಚಿಕ್ಕವರು ಯಾರು, ಈ ಮನೋಭಾವ ಬಂದಾಗ ಸೈತಾನನು ಅದರ ಅಡ್ವಾಂಟೇಜ್ ತಗೊಳ್ಳೋಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲೂ ಸಹ ಆತ್ಮಿಕವಾಗಿ ನಾವು ಮುಂದೆ ಸಾಗುವಾಗ ಈ ರೀತಿ ಆಲೋಚನೆಗಳನ್ನೆಲ್ಲ ಸೈತಾನನು ತಂದು ನಮ್ಮನ್ನು ಆತ್ಮಿಕವಾಗಿ ಬೀಳಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಸೈತಾನನು ಯೇಸುಸ್ವಾಮಿ ಹತ್ರ ಬಂದು ಕೇಳ್ತಾ ಇದ್ದಾರೆ, ನೋಡಿ ಇವರು ಹೆಚ್ಚಿನವನು ಯಾರು, ದೊಡ್ಡವರು ಯಾರು, ಚಿಕ್ಕವರು ಯಾರು ಅಂತ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಅವನನ್ನು ಬಿಟ್ಕೊಡು, ನಾನು ಅವನನ್ನು ನೋಡ್ಕೊಳ್ತೀನಿ ಅಂತ ಅಪ್ಪಣೆ ಕೇಳ್ತಾರೆ. ಆದರೆ ಯೇಸು ಅಪ್ಪಣೆ ಕೊಡಲಿಲ್ಲ. ಯಾವಾಗ ನಾವು ಯಾರು ಹೆಚ್ಚಿನವರು, ಯಾರು ಚಿಕ್ಕವರು ಎಂಬ ಒಂದು ಮನೋಭಾವ ಬರುತ್ತೋ, ನಾನು ದೊಡ್ಡವನು ನೀನು ಚಿಕ್ಕವನು ಅನ್ನೋ ಮನೋಭಾವ ಬರುತ್ತೋ, ಇದು ದೇವರಿಂದ ಬರುವಂಥದ್ದಲ್ಲ, ಇದು ಸೈತಾನ್ನಿಂದ ಬರುವಂಥದ್ದು. ಸೈತಾನ್ ತರುವಂತಹ ಒಂದು ಟೆಂಪ್ಟೇಷನ್, ಶೋಧನೆ ಇದು. ನಾನು ಮುಖ್ಯ ಸ್ಥಾನಕ್ಕೆ ಬರಬೇಕು, ನಾನು ಉನ್ನತ ಸ್ಥಾನದಲ್ಲಿ ಬರಬೇಕು, ನಾನು ನಾಯಕನಾಗಬೇಕು, ನಾನು ಯಾರಿಗೂ ಅಡಿಯಾಳಾಗೋದಿಲ್ಲ, ಗುಲಾಮನಾಗೋದಿಲ್ಲ, ನಾನೇ ಯಜಮಾನ ಆಗಬೇಕು. ಈ ಎಲ್ಲ ಐಡಿಯಾ ಇದು ಬರುವಂಥದ್ದು ದೇವರಿಂದ ಅಲ್ಲ, ಇದು ಸೈತಾನ್ನಿಂದ ಬರುವಂಥದ್ದು. ಶಿಷ್ಯರ ಮಧ್ಯದಲ್ಲಿ ಆ ರೀತಿಯೊಂದು ಅಭಿಪ್ರಾಯಗಳು ಬಂತು. ಸೈತಾನು ಯೇಸುಸ್ವಾಮಿ ಹತ್ರ ಹೇಳ್ತಾ ಇದ್ದಾನೆ, ಇದು ನೋಡಿ ನನ್ನ ಆಲೋಚನೆ ಪ್ರಕಾರ ಅವರು ಬಂದಿದ್ದಾರೆ, ಬಿಟ್ಕೊಡಿ. ಆದರೆ ಯೇಸು ಹೇಳ್ತಾರೆ, ಇಲ್ಲ, ನಾನು ಬಿಟ್ಕೊಡಲ್ಲ. ಪ್ರಿಯ ದೇವರ ಮಕ್ಕಳೇ, ಸೈತಾನನ ತಂತ್ರಗಳಿಗೆ ನಾವು ಬಲಿಯಾಗಬಾರ್ದು. ಸೈತಾನು ಕೊಡುವಂತಹ ಆಸೆ ಆಮಿಷಗಳಿಗೆ ಬಲಿಯಾಗಬಾರ್ದು. ಸೈತಾನ್ ಹೇಳುವಂತಹ ಕಾರ್ಯಗಳಿಗೆ ಬಲಿಯಾಗಿ ನಾವು ಆತ್ಮೀಕತೆಯನ್ನು ಕಳೆದುಕೊಳ್ಳಬಾರ್ದು. ದೇವರ ಸಂಧಾನದಲ್ಲಿ ಯೇಸುಸ್ವಾಮಿ ಹೇಳುವಂಥ ಒಂದು ಮಾತು, ಅವನ ಅಪ್ಪಣೆಯನ್ನು ಕೇಳ್ದ, ಗೋಧಿ ಅಂತ ಒಣದಾಕಬೇಕು. ಗೋಧಿ ಒನೆಯೋದು ಅಂದರೆ ನಮಗೆ ಗೊತ್ತು, ಕಾಳು ಇದೆ, ಜೊಳ್ಳು ಇದೆ. ಗಾಳಿಗೆ ತೂರಿದಾಗ, ಮೇಲಕ್ಕೆ ಎಸ್ದಾಗ ಕಾಳು ಒಂದು ಕಡೆ ಬೀಳುತ್ತೆ, ಜೊಳ್ಳು ಹಾರಿ ಹೋಗುತ್ತೆ. ಜೊಳ್ಳು ಅಥವಾ ಹೊಟ್ಟು ಹಾರಿ ಹೋಗ್ಬಿಡುತ್ತೆ. ನಮ್ಮ ಜೀವಿತದಲ್ಲಿ ನಂಬಿಕೆ ಸ್ಟ್ರಾಂಗ್ ಅಲ್ಲದೆ ಇದ್ದರೆ ನಾವು ಹಾರಿ ಹೋಗ್ಬಿಡ್ತೀವಿ. ಸೈತಾನ್ ತರುವಂಥ ಒಂದು ದೊಡ್ಡ ಬಿರುಗಾಳಿ ಸಾಕು, ಒಂದು ಸಣ್ಣ ಗಾಳಿ ಸಾಕು, ನಾವು ಬಿದ್ದೋಗ್ಬಿಡ್ತೀವಿ. ಆದರೆ ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ, ಸೈತಾನ್ ತರುವಂತಹ ಆ ಬಿರುಗಾಳಿಗೆ ನಾನು ಸಿಲುಕಿ, ನಾನು ಬಿದ್ದು ಹೋಗದೆ, ನಾನು ಹಾರಿ ಹೋಗದೆ ನಿನ್ನ ವಾಕ್ಯದಲ್ಲಿ ದೃಢವಾಗಿ ನಿಲ್ಲುವುದಕ್ಕೆ ಸಹಾಯ ಮಾಡು. ಯೇಸುಸ್ವಾಮಿ ಹೇಳ್ತಾರೆ, ನಿನ್ನ ನಂಬಿಕೆ ಕುಂದಿ ಹೋಗಬಾರ್ದೆಂದು ನಾನು
ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆ. ದೇವರೇ, ಅವನು ಹೆಚ್ಚಿನವನು ಯಾರು ಅಂತೇಳಿ ಕೇಳ್ತಾ ಇದ್ದಾನೆ. ಅವನು ಬಿದ್ದು ಹೋಗಬಾರ್ದು, ಅವನ ವಾಕ್ಯದಲ್ಲಿ ನಿಲ್ಲಬೇಕು, ಆತ್ಮಿಕತೆಯಲ್ಲಿ ನಿಲ್ಲಬೇಕು ಎಂಬುದು ಯೇಸು ತಂದೆಯ ಬಳಿಯಲ್ಲಿ ಮಾಡಿದಂತಹ ಪ್ರಾರ್ಥನೆ. ಈ ಹಗಲಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ಸೈತಾನ್ ತರುವಂಥ ತಂತ್ರದಲ್ಲಿ ನಾನು ಬೀಳಬಾರ್ದು, ನಾನು ಸೋತು ಹೋಗಬಾರ್ದು, ನಾನು ದೇವರೇ ಸೈತಾನನ ಆ ಬಲೆಗೆ ನಾನು ಬೀಳಬಾರ್ದು. ನಿನ್ನ ವಾಕ್ಯವನ್ನು ಅನುಸರಿಸಿ ನಿನಗಾಗಿ ಜೀವಿಸುವ ಹಾಗೆ ದೇವರೇ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರು ಬಿಟ್ಕೊಡ್ಲಿಲ್ಲ, ಯೇಸುಸ್ವಾಮಿ ಬಿಟ್ಕೊಡ್ಲಿಲ್ಲ, ಪರ್ಮಿಷನ್ ಕೇಳಿದ್ರು ಬಿಟ್ಕೊಡ್ಲಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಸೈತಾನನು ಪರ್ಮಿಷನ್ ಕೇಳಿದ್ದಾನೆ, ಆದರೆ ಯೇಸು ಬಿಟ್ಕೊಟ್ಟಿಲ್ಲ. ಅದಕ್ಕೆ ಇವಾಗಲೂ ನಾವು ವಾಕ್ಯದಲ್ಲಿ ನಿಂತಿದ್ದೀವಿ, ಈಗಲೂ ಸಹ ಆತ್ಮಿಕತೆಯಲ್ಲಿ ನಿಂತಿದ್ದೇವೆ. ದೇವರ ಮಹಾ ಕರುಣೆಗಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ದಿನದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಹಸ್ತಗಳಿಗೆ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ದೇವರೇ, ಎಷ್ಟೋ ಸಂದರ್ಭದಲ್ಲಿ ಸೈತಾನ್ನು ನಮ್ಮನ್ನು ಗೋಧಿಯಂತೆ ಒನೆಯುವುದಕ್ಕಾಗಿ ಅಪ್ಪಣೆ ಕೇಳಿದರೂ ಸಹ ನೀನು ಕೊಡದೆ ನಮ್ಮನ್ನು ಈಗಲೂ ಆತ್ಮಿಕತೆಯಲ್ಲಿ ನಿಲ್ಲಿಸಿರುವಂತಹ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿಯೇ ಮುಂದೆ ಸಾಗುವಂತೆ ನೀನು ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.